ಶ್ರೀ ಗುರುಭ್ಯೋ ನಮಃ. ಗವಾಂ ವಿಶ್ವಸ್ಯ ಮಾತರಃ. ಇಡೀ ಜಗತ್ತಿನ ತಾಯಿಯ ಸ್ಥಾನದಲ್ಲಿ ಆಕಳುಗಳಿರೋದು. ಒಂದು ಆಕಳು ಅಂದರೆ ಎಲ್ಲ ದೇವತೆಗಳ ಸನ್ನಿಧಾನ ಇರುವಂತಹ ಶ್ರೇಷ್ಠವಾದ ಪ್ರತೀಕ. ಗೋವಿನ ಮಹಿಮೆ ಎಲ್ಲ ಪುರಾಣಗಳಲ್ಲೂ ಬೇಕಾದಷ್ಟು ಕಾಣುತ್ತೇವೆ. ಗೋವಿಗಾಗಿಯೇ ಸ್ತೋತ್ರ ಉಂಟು. ಭಾಗವತ ಮುಂತಾದ ಕಡೆ ವೃಷಧ್ರರಾಜ ಆ ಗೋವಿನ ಸೇವೆಯನ್ನು ಮಾಡ್ತಾನೆ ತನ್ನ ಜೀವನವನ್ನು ಕಳೆದ ಕಥೆಯನ್ನು ಕೂಡ ನಾವು ಕಾಣುತ್ತೇವೆ. ಅದೇ ರೀತಿಯಾಗಿ ದದೀಚಿ ಋಷಿಗಳ ಕಥೆಯಲ್ಲೂ ಕೂಡ ಆ ಗೋವು ಮತ್ತು ಬ್ರಾಹ್ಮಣ ಇವರಿಬ್ಬರನ್ನು ಕೂಡ ಅತ್ಯಂತ ಎತ್ತರದ ಸ್ಥಾನದಲ್ಲಿಟ್ಟ ಕಥೆ ಮಹಾಭಾರತದಲ್ಲಿ ಉಂಟು. ಅದಕ್ಕಾಗೇ ಪರಮಾತ್ಮ ಹೇಳಬೇಕಾದಾಗ ಗೋಬ್ರಾಹ್ಮಣ ಹಿತಾಯಚ ಅಂತ ಭಗವಂತನಿಗೆ ಬ್ರಾಹ್ಮಣ ಮತ್ತು ಆಕಳು ಇವರಿಬ್ಬರು ತುಂಬ ಪ್ರೀತಿಕರವಾದಂತಹ ವಸ್ತು ವ್ಯಕ್ತಿಗಳು. ಅದಕ್ಕಾಗಿ ನಾವೇನು ಬ್ರಾಹ್ಮಣರಿಗಾಗಲಿ ಗೋವಿಗಾಗಲಿ ಸಣ್ಣ ಸೇವೆ ಮಾಡಿದರೂ ಅದು ಭಗವಂತನಿಗೆ ಅತ್ಯಂತ ಪ್ರೀತಿಯನ್ನು ತಂದುಕೊಡುವಂಥದ್ದು. ಅಂತಹ ಗೋವಿನ ಸೇವೆ ಪ್ರತಿಯೊಬ್ಬರೂ ಮಾಡಲೇಬೇಕು. ನಮ್ಮ ಮನೆಯಲ್ಲಿ ಇಟ್ಟುಕೊಂಡು ಮಾಡೋದು ಇವತ್ತಿನ ಕಾಲದಲ್ಲಿ ತುಂಬ ಕಷ್ಟ. ಆದರೆ ಬದಾಮಿ ಬನಶಂಕರಿ ದೇವಿಯ ದಿವ್ಯವಾದಂತಹ ಈ ಸನ್ನಿಧಾನ, ಪ್ರಸನ್ನ ವೆಂಕಟದಾಸರು ತಾವು ಸ್ವಯಂ ಗೋವುಗಳನ್ನು ಸಾಕಿ ಬೆಳೆಸಿ ಆ ಗೋವಿನ ಮೇಲೆ ಪ್ರೀತಿಯನ್ನು ತೋರಿಸಿ ನಮಗೆ ಆದರ್ಶರಾಗಿದ್ದಂತಹ ಕ್ಷೇತ್ರ ಇದು. ಇಂತಹ ಕ್ಷೇತ್ರದಲ್ಲಿ ಮನೋರಥ ಗೋಶಾಲೆಯ ಮೂಲಕವಾಗಿ ನನ್ನ ತಮ್ಮಂದಿರಾದ ಸಮೀರಾಚಾರ್ಯರು, ಸಂಜೀವಾಚಾರ್ಯರು ಉತ್ತಮವಾದ ರೀತಿಯಲ್ಲಿ ಇದನ್ನು ನಡೆಸ್ತಾ ಇದ್ದಾರೆ. ಸ್ವಾಮಿಗಳ ಎಲ್ಲ ಯತಿವರೇಣ್ಯರ ದಾಸರ ದೇವರ ವಿಶೇಷವಾದ ಅನುಗ್ರಹ. ಅದಕ್ಕೆ ಅನೇಕ ಸದ್ಭಕ್ತರು ಸದ್ಗೃಹಸ್ಥರು ಒಳ್ಳೆ ರೀತಿಯಾದ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಅವಶ್ಯವಾಗಿ ಮಾಡಲೇಬೇಕಾದದ್ದು. ಈಗಾಗಲೇ ಇಲ್ಲಿ 200 ಆಕಳುಗಳು ಇರೋದೇ ಒಂದು ದೊಡ್ಡದಾದ ಸೌಭಾಗ್ಯ. ಪ್ರತಿಯೊಬ್ಬರೂ ಇಲ್ಲಿ ಬರೋಣ. ಗೋವುಗಳನ್ನು ಒಂದು ದಿವಸ ಆದರೂ ನಾವು ನೋಡಿ ಗವಾಮ ದೇವ ಸಾಮ್ಯಹಂ ಅಂತ ಪೂರ್ಣವಾಗಿರ್ಲಿಕ್ಕಾಗದೆ ಹೋದರೂ ಒಂದು 10 ನಿಮಿಷ ಆದರೂ ಗೋವಿನ ಮಧ್ಯದಲ್ಲಿ ಎಲ್ಲರೂ ಇದ್ದುಕೊಂಡು ಆ ಗೋಸೇವೆಯನ್ನು ನಾವು ಮಾಡೋಣ. ಗೋಸೇವೆಯನ್ನು ಮಾಡುವಂತಹ ಆಚಾರ್ಯರಿಗೆ ನಮ್ಮ ಕೈಲಾದಂತಹ ಸೇವೆಯನ್ನು ಅಭಿನಂದನೆಯನ್ನು ಸಲ್ಲಿಸೋಣ. ಎಲ್ಲರಿಗೂ ಶುಭವಾಗಲಿ. ಗವಾಂತರ್ಗತ ಗೋಪಾಲಕೃಷ್ಣನ ಅನುಗ್ರಹ ನನಗೂ ನಿಮಗೂ ವಿಶೇಷವಾಗಿ ಇಲ್ಲಿ ಸೇವೆಯನ್ನು ಮಾಡುವಂತಹ ಆಚಾರ್ಯರಿಗೆ ಎಲ್ಲರಿಗೂ ಕೂಡ ಆಗಲಿ ಅಂತ ಪ್ರಾರ್ಥನೆ.